ಅಶೋಕವನದಲ್ಲಿ ಬಂಧಿತಳಾಗಿ ದುಃಖಿಸುತ್ತಿದ್ದ ಸೀತಾಮಾತೆ ತನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಶ್ರೀರಾಮನು ನನ್ನನ್ನು ರಕ್ಷಿಸಲು ಶಕ್ತನಾಗಿರುವನೇ ಎಂದು ಕಳವಳಗೊಂಡಿದ್ದಳು. ಆ ಕ್ಷಣದಲ್ಲಿ ಅವಳಿಗೆ ಧೈರ್ಯ ತುಂಬುವಂತೆ ಶ್ರೀರಾಮ ಅವಳ ಮನಸ್ಸನ್ನು ಅರಿತು ಸೀತಾಮಾತೆಗೆ ಹನುಮಂತನ ಶಕ್ತಿಯ ಮಹಿಮೆಯನ್ನು ವಿವರಿಸಿದನು. ರಾಮನು ಪ್ರಾರಂಭಿಸಿದನು: ನನ್ನ ಭಕ್ತ ಹನುಮಂತ ಅಸಾಧ್ಯವೆನಿಸುವುದನ್ನು ಸಾಧ್ಯ ಮಾಡುವ ಶಕ್ತಿಯುಳ್ಳವನು. ಅವನ ದೇಹಬಲ ಅಪ್ರತಿಮ, ಮನೋಬಲ ಅಚಲ ಮತ್ತು ಬುದ್ಧಿಶಕ್ತಿ ಅಪಾರ. ಅವನು ಸಮುದ್ರವನ್ನು ಒಂದೇ ಜಿಗಿತದಲ್ಲಿ ದಾಟಿದನು, ಅದು ಕೇವಲ ಬಲದಿಂದಲ್ಲ, ನನ್ನ ಮೇಲಿನ ಅವನ ನಿಷ್ಠೆಯಿಂದ. ರಾಮನು ಮುಂದುವರಿದು: ಹನುಮಂತನು ಪರ್ವತವನ್ನೇ ಹೊತ್ತು ತಂದ ಕಥೆ ನೀನು ಕೇಳಿರಬಹುದು. ಲಕ್ಷ್ಮಣನ ಪ್ರಾಣ ಉಳಿಸಲು ಸಂಜೀವಿನಿ ಬೇಕಾದಾಗ ಸಮಯ ವ್ಯರ್ಥವಾಗಬಾರದೆಂದು ಪರ್ವತವನ್ನೇ ಎತ್ತಿಕೊಂಡು ಬಂದು ಜೀವರಕ್ಷಿಸಿದನು. ಅಲ್ಲಿ ಅವನ ಶಕ್ತಿ ಕೇವಲ ಶಾರೀರಿಕವಲ್ಲ, ಅವನ ಕರ್ತವ್ಯಬೋಧೆ ಮತ್ತು ತ್ಯಾಗಭಾವವೇ ಅವನಿಗೆ ಆ ಶಕ್ತಿಯನ್ನು ನೀಡಿತು. ಅವನಿಗೆ ಅಹಂಕಾರವಿಲ್ಲ ಎಂದು ರಾಮನು ಹೇಳಿದರು. ಎಲ್ಲ ಶಕ್ತಿಯನ್ನೂ ಸೇವೆಗೆ ಅರ್ಪಿಸುವ ವಿನಯವೇ ಅವನ ಅಲಂಕಾರ. ಅಗತ್ಯವಿದ್ದರೆ ಅವನು ಸೂಕ್ಷ್ಮನಾಗಿ ಪ್ರವೇಶಿಸುತ್ತಾನೆ, ಧರ್ಮಕ್ಕೆ ಧಕ್ಕೆ ಬಂದರೆ ಭೀಮನಾಗಿ ಎದುರು ನಿಲ್ಲುತ್ತಾನೆ. ಶಾಂತಿಯಲ್ಲಿ ಶರಣಾಗತಿ, ಯುದ್ಧದಲ್ಲಿ ಧೈರ್ಯ, ಎರಡನ್ನೂ ಸಮನಾಗಿ ಹೊತ್ತುಕೊಂಡವನು. ಈ ಮಾತುಗಳನ್ನು ಕೇಳಿದ ಸೀತಾಮಾತೆಯ ಕಣ್ಣುಗಳಲ್ಲಿ ಆಶೆಯ ಕಿರಣ ಮೂಡಿತು. ರಾಮನು ಅಂತಿಮವಾಗಿ ಹೇಳಿದನು: ಹನುಮಂತನ ಶಕ್ತಿ ನನ್ನ ವಚನದಂತೆ. ಆ ಕ್ಷಣದಿಂದ ಸೀತೆಯ ಹೃದಯದಲ್ಲಿ ವಿಶ್ವಾಸ ಗಟ್ಟಿಯಾದಿತು. ರಕ್ಷಣೆ ದೂರದಲ್ಲಿಲ್ಲ, ಭಕ್ತಿ ಮತ್ತು ಧರ್ಮದ ಜೊತೆಗೇ ಇದೆ.